ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚಂದ್ರ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಎಲ್ರಿಗೂ ನಮಸ್ಕಾರ. ನನ್ನ ಅಪ್ಪ ಮಾತಾಡ್ತಾ ಇರೋದು. ನನಗೆ ನನ್ನ ಲೈಫಲ್ಲಿ ಒಂದು ಕೊರಗಿದೆ, ಏನಂದರೆ ನಾನು ನಿಮ್ಮೆಲ್ಲರ ಹೃದಯದಲ್ಲಿ ಸ್ಥಾನ ಪಡ್ಕೊಂಡಿದ್ದೀನಿ ನನ್ನ ನಟನೆಯಿಂದ. ಆದರೆ ನನ್ನ ಕೊರಗು ಏನಂದರೆ ನನಗೆ SLCನ ಮುಗ್ಸೋಕ್ಕಾಗಲಿಲ್ಲ ಅಂತ ಕೊರಗು ಕೊನೆವರೆಗೂ ಇತ್ತು. ನೀವು ಆ ಕೊರಗನ್ನ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬೇಡಿ. SLCಲಿ ಮಿನಿಮಮ್ ಫಸ್ಟ್ ಕ್ಲಾಸ್ ತಗೊಳ್ಳಿ. ಯಾಕಂದರೆ ಈ ಪ್ರಪಂಚಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಅನ್ನೋನ್ ಆಗಿರ್ತೀವಿ. ಈ ಪ್ರಪಂಚ ಬಿಟ್ಟು ಹೋಗೋಷ್ಟರಲ್ಲಿ ವೆಲ್ ನೋನ್ ಆಗಿರ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ 5 ಎಕರೆ ಭೂಮಿನ
ಶಿಕ್ಷಣಕ್ಕಾಗಿ ಕೊಟ್ಟಂತ ವಿಶೇಷವಾಗಿ ಅವರು ಅಲ್ಲಿರ್ತಕ್ಕಂಥವರು ಗೌರವಿಸಿದ್ದಾರೆ. ಅವರು ಕೂತ್ಕೊಳ್ಳಿ ಶಿವಕುಮಾರ್. ಈ ಕಾರ್ಯಕ್ರಮ BO ಹೇಳಿದ್ರು ಅವಿಸ್ಮರಣೀಯ ಕಾರ್ಯಕ್ರಮ ಅಂತೇಳಿ. ಪದ್ಮನಾಭ ಅವರು ಇದು ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಗಿಲ್ಲ. ಅದನ್ನು ಹೇಳ್ತೀನಿ ನಾನು, ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ಇಂಥ ಕಾರ್ಯಕ್ರಮ. 4,500 ಮಕ್ಕಳು ಇಲ್ಲಿ ಸೇರಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು SSLC ಪರೀಕ್ಷೆಯನ್ನ ಯಾವತ್ತು ಶುರುವಾಗ್ತದೆ? ಮಾರ್ಚ್ 15ನೇ ತಾರೀಕು ಶುರುವಾಗುವಂತ ಕಾರ್ಯಕ್ರಮ. ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತೇಳಿ ಬುಕ್ಲೆಟ್ ಮಾಡಿ ಅಲ್ಲಿಟ್ಟು ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೋಬೇಕು. ಶರತ್ ಮಾತಾಡಿದವಾಗ ತಿಳಿದಿತ್ತು ನನಗೂ. ಏನು 67% ಇದೆ, ಅದು 87% ಬರುವಂತ ಕಾರ್ಯ ನಾವು ಮಾಡಬೇಕು. ಮಕ್ಕಳು ದಯಮಾಡಿ, ನನಗೆ ಹೆಣ್ಣು ಮಕ್ಕಳು ಜಾಸ್ತಿ ಕಾಣಿಸ್ತಾರೆ ಇಲ್ಲಿ, ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಜಾಸ್ತಿ ಕಾಣ್ತಾರೆ. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು. ವೆರಿ ಗುಡ್. ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬೇಕು ದಯಮಾಡಿ. ಅಂದ್ರೆ ಗಂಡು ಮಕ್ಕಳು ಕೋಪ ಮಾಡ್ಕೋಬೇಡಿ, ನೀವು ಅವ್ರ ಮೇಲೆ ಚಾಲೆಂಜ್ ತಗೋಬೇಕು. ಯಾಕಂದ್ರೆ ಇಲ್ಲಿ ಪ್ರೇರಣಾ ನಿಧಿ ನುಡಿ ಅಂತೇಳಿ ಮಾನ್ಯ ಉಮಾ ಮಹೇಶ್ ಅವರು ಬಹಳ ಸಮಯ ತಗೊಂಡು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಸಹಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಜಾಗತ್ತೂರು ಗುಬ್ಬಿ ತಾಲೂಕು. ನಾನು ಅವ್ರು ಬಂದು ಇನ್ವಿಟೇಷನ್ ಕೊಟ್ಟಾಗ ಗುಬ್ಬಿ ತಾಲೂಕು ಅಂದರೆ ಬೆಂಗಳೂರು, ನಮಗೆ ಗುಬ್ಬಿ ಅಂತ ಬರ್ತದೆ. ಈ ಗುಬ್ಬಿ ತಾಲೂಕು ಅವರು ಅಂದ್ಕೊಂಡ್ಬಿಟ್ಟೆ ನಾನು, ಬಿದರಳ್ಳಿ ಹೋಬಳಿ. ಆಮೇಲೆ ಕೆಳಕ್ಕೆ ಹೋದರೆ ಅದು ಜಾಗತ್ತೂರು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಬಹಳಷ್ಟು ಚೆನ್ನಾಗಿ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇದು ಯಾಕೆ ವಿಶೇಷ ಅಂತಂದ್ರೆ, ಪದ್ಮನಾಭ ಅವರು BEO ಅವರು, ಅವರ ಸಹಪಾಠಿಗಳು ಮತ್ತು ವಿಶೇಷವಾಗಿ ಶರತ್ ಅವರು ತೀರ್ಮಾನ ತಗೊಂಡಿರಬಹುದು ಅಂತ ಕಂಡಿದ್ದೀನಿ ನಾನು. ಈ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಮಾಡಿಲ್ಲ ಅಂತಾನೆ ಹೇಳ್ತೀನಿ ತಮಗೆ. ಹೊಸಕೋಟೆನಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಧ್ಯಮದ ಸ್ನೇಹಿತರಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲಿ ಮಾಡಿಲ್ಲ ಇಂಥ ಕಾರ್ಯಕ್ರಮ. ಮಕ್ಕಳಿಗೋಸ್ಕರ ಇಲ್ಲಿರ್ತಕ್ಕಂಥ ಮಕ್ಕಳು 4,000 ಮಕ್ಕಳು, ಒಂದೆರಡು ಮಕ್ಕಳಲ್ಲ, 4,000 ಮಕ್ಕಳಿಗೆ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು. ಈ ಖಾಸಗಿ ಅನುದಾನ ರಹಿತ ಈ ತರದಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಸುಮಾರು 4,000 ಮಕ್ಕಳು ಏನು ಇವತ್ತು ಪರೀಕ್ಷೆ ಬರೀತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಪ್ರಶ್ನೆ ಭಂಡಾರನ ಆಂಗ್ಲ ಮಾಧ್ಯಮದಲ್ಲಿ, ಕನ್ನಡ ಮಾಧ್ಯಮದಲ್ಲಿ, 2 ಮಾಧ್ಯಮಗಳಲ್ಲಿ ಕೂಡ 2 ಪುಸ್ತಕಗಳನ್ನ, ಅಂದ್ರೆ ಕೋರ್ ಸಬ್ಜೆಕ್ಟ್ಸ್ ಒಂದು ಪುಸ್ತಕ ಮತ್ತೆ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಒಂದು ಪುಸ್ತಕ ಮಾಡಿ ಪ್ರತಿ ಸಬ್ಜೆಕ್ಟ್ ಕೂಡ 4 ಕ್ವೆಶ್ಚನ್ ಪೇಪರ್ ಆನ್ಸರ್ ಮಾಡಿರೋಂಥದ್ದನ್ನ ವಿತರಣೆ ಮಾಡಿ ಅದ್ರ ಜೊತೆಗೆ ಪರೀಕ್ಷೆ ಬರೆಯುವಂತ ರಟ್ಟನ್ನು ಕೂಡ ನಾವಿಲ್ಲಿ ವಿತರಣೆ ಮಾಡ್ತಾ ಇದೀವಿ. ಸರ್ಕಾರದ ಉದ್ದೇಶ ಏನಿದೆ, 10ನೇ ತರಗತಿಯಲ್ಲಿ ಯಾರ್ಯಾರು ಮಕ್ಕಳು ಪರೀಕ್ಷೆ ಬರ್ತಾರೆ ಎಲ್ಲರೂ ಕೂಡ ಉತ್ತೀರ್ಣರಾಗಿ ಮುಂದಕ್ಕೆ PUC ಓದಬೇಕು, ಡಿಗ್ರಿ ಮಾಡಬೇಕು, ಅವ್ರ ಉನ್ನತ ಶಿಕ್ಷಣನ ಪಡಿಬೇಕು ಅನ್ನೋ ಉದ್ದೇಶ ಏನಿದೆ, ಆ ಸಂಕಲ್ಪನ ಸಮಾಜದ ಕಟ್ಟಕಡೆ ಪ್ರಜೆಗೆ ತಲುಪುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. 4,000 ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡೋಕ್ಕೋಸ್ಕರ ದುಡಿದಂತ ನಮ್ಮ BEO ಅವರಾಗಿರ್ಬೋದು, ನಮ್ಮ ಸರ್ಕಾರಿ ಶಿಕ್ಷಕರ ಸಂಘದವರಾಗಿರ್ಬೋದು, ಪ್ರಾಥಮಿಕ ಶಿಕ್ಷಕ ಸಂಘದವರು, ಪ್ರೌಢ ಶಿಕ್ಷಣ ಸಂಘದವರು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಕೂಡ ಕೈ ಜೋಡಿಸಿದಾಗ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ನಮ್ಮ ಎಲ್ಲಾ ಕಾರ್ಯಕರ್ತರು, ಮುಖಂಡರಿಗೂ ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಕೊಡ್ತೀನಿ. ಕಾಯ್ದೆ ಏನಿತ್ತು ಅದು ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಇತ್ತು. ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ನೀವು ತೆಗೆದು ನೀವು ಗುರಿಗಳನ್ನ ನಿಗದಿಪಡಿಸ್ತೀರಾ. ಆ ನಿಗದಿಪಡಿಸಿದಂತ ಗುರಿ ಕೇಂದ್ರದಲ್ಲಿ ಅನುಮೋದನೆ ಆಗಿ ಬರಬೇಕು ಅಂತಂದ್ರೆ, ಗ್ರಾಮದಲ್ಲಿ ಹಳ್ಳಿಯಲ್ಲಿ ನಡೆಯುವಂತ ಕಾಮಗಾರಿಗಳಿಗೆ ಡೆಲ್ಲಿಯಲ್ಲಿ ಅನುಮೋದನೆ ಪಡ್ಕೊ ಬರಬೇಕು ಅಂತಂದ್ರೆ ಯಾವ ಮಟ್ಟಕ್ಕೆ ಇದು ಸರಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ.
ಅದಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಯಾರು ಉದ್ಯೋಗನ ಬಯಸ್ತಾರೋ ಅವ್ರಿಗೆ 100 ದಿನಗಳ ಉದ್ಯೋಗ ಕೊಡುವಂತ ಒಂದು ಹಕ್ಕನ್ನ ಸರ್ಕಾರ ಕಲ್ಪಿಸ್ಕೊಟ್ಟಿತ್ತು. ಇವತ್ತು ಅದನ್ನು ಕೂಡ ಕಿತ್ತಾಕಿ ನೀವು ಬೆಳೆ ಹಾಕಂತ ಟೈಮಲ್ಲಿ, ಕಟಾವಿರಂತ ಟೈಮಲ್ಲಿ ಸರ್ಕಾರ ನಿಗದಿಪಡಿಸಿದಂತ, ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತ ಟೈಮಲ್ಲಿ ಆವಾಗ ಮಾತ್ರ ಉದ್ಯೋಗ ಮಾಡಕ್ ಅವಕಾಶ ಕೊಡ್ತೀವಿ. ಅದೊಂದೇ ಅಲ್ಲದೆ ಏನ್ ಗತಿಶಕ್ತಿ ಅನ್ನಂತ ಯೋಜನೆಯನ್ನ ಕೇಂದ್ರ ಸರ್ಕಾರ ತಂದಿದೆ, ಆ ಕಾರ್ಯಕ್ರಮಗಳ ಅಡಿಯಲ್ಲಿರ್ತಕ್ಕಂಥ ಯೋಜನೆಗಳಿಗೆ ಮಾತ್ರ ನರೇಗಾ ಜೋಡಿಸಬಹುದು ಅಂತಂದ್ರೆ, ವೈಯಕ್ತಿಕವಾಗಿ ಯಾರೋಗಿ ಗುತ್ತಿಗೆಗಳು ಮಾಡ್ತಾ ಇದ್ರೆ ಅವ್ರ ಕೈಯಲ್ಲಿ ಸಾಧ್ಯನೇ ಇಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಗುತ್ತಿಗೆದಾರರ ಹತ್ರ ಕೆಳಗೋಗಿ ಕೆಲಸ ಮಾಡಿ ಅದಕ್ಕೂ ಕೂಡ ಅದಕ್ಕೆ ತಕ್ಕಾದಂತ ಏನು ರೆಮ್ಯುನರೇಷನ್ ಕೊಡಬೇಕು, ಹಣ ಬಿಡುಗಡೆ ಮಾಡಬೇಕು, ಅದು ಕೂಡ ನಿಗದಿಪಡಿಸಿಲ್ಲ. ಸಂಪೂರ್ಣವಾಗಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿನ ಮುಗಿಸಂತ ಪ್ರಯತ್ನ. ಹೆಸರನ್ನ ಏನಾದ್ರು ಇಟ್ಕೊಳ್ರಿ, ಜಿ ನಾಥೂರಾಮ್ ಜಿ ಅಂತಾನೆ ಇಟ್ಕೊಳ್ಳಿ, ನಿರಂತರ ಇಲ್ಲ ಅವ್ರ ಆಸೆ. ಆದ್ರೆ ಜನಕ್ಕೆ ಉದ್ಯೋಗ ಕೊಡುವಂತ ಕೆಲಸ ಮಾಡಿ. ಹೆಸರು ನೀವ್ ಏನಾದ್ರು ಇಟ್ಕೊಳ್ರಿ, ಜಿ ರಾಮ್ಜಿ ಅಂತ ಇಟ್ಕೊಳ್ರಿ, ಜಿ ನಾಥೂರಾಮ್ ಜಿ ಅಂತ ಇಟ್ಕೊಳ್ರಿ, ಜಿ ಮೋದಿ ಜಿ ಅಂತ ಇಟ್ಕೊಳ್ರಿ, ಏನಾದ್ರು ಇಟ್ಕೊಳ್ರಿ. ಬಡವ್ರಿಗೆ, ಉದ್ಯೋಗ ಬಯಸೋರ್ಗೆ ಉದ್ಯೋಗ ಕಲ್ಪಿಸ್ಕೊಡಿ.